ಬೆಂಗಳೂರಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮಹೇಂದ್ರನ ಪ್ರೇಯಸಿಯ ವಿಚಾರಣೆ ಮಾಡಲಾಗಿದೆ. ಪೊಲೀಸರ ಮುಂದೆ ಯುವತಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ಪೊಲೀಸರ ಮುಂದೆ ಯುವತಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾಳೆ. ಕೇವಲ ಕೃತಿಕಾ ರೆಡ್ಡಿಗಷ್ಟೇ ಅಲ್ಲ, ಪ್ರೇಯಸಿಗೂ ಕೂಡ ಮೋಸ ಮಾಡಿದ್ದಂತೆ ಮಹೇಂದ್ರ. ಮಾರತಹಳ್ಳಿ ಪೊಲೀಸರ ಮುಂದೆ ಮಹೇಂದ್ರನ ಪ್ರೇಯಸಿ ಕಣ್ಣೀರು ಹಾಕಿದ್ದಾರೆ. ಮುಂಬೈನಲ್ಲಿ ಕೆಲಸ ಮಾಡುವಾಗ ಬಲೆಗೆ ಬೀಳಿಸ್ಕೊಂಡಿರ್ತಾನೆ ಈತ. ಜ್ಯೋತಿಷ್ಯದ ಪ್ರಕಾರ ಮೊದಲ ಹೆಂಡತಿ ಸಾಯ್ತಾಳೆ ಅಂತ ಈತ ನಂಬಿಸಿದ್ನಂತೆ. ಪ್ರೀತಿ ನಾಟಕ ಮಾಡಿ ಯುವತಿ ಬಳಿ ಲಕ್ಷಾಂತರ ರೂಪಾಯಿ ಹಣ ಪೀಕಿದ್ದ. ಯುವತಿಯ ಪೋಷಕರ ಬಳಿಯೂ ಕೂಡ ಮದುವೆ ಆಗ್ತೀನಿ ಅಂತ ಈತ ಪುಂಗಿ ಬಿಟ್ಟಿದ್ದ. ಕೆಲ ದಿನಗಳ ಕಾಲ ಪ್ರೇಯಸಿ ಜೊತೆ ಮಹೇಂದ್ರನ ಕಾಂಟ್ಯಾಕ್ಟ್ ಏನಿತ್ತು ಅದು ಕಟ್ ಆಗಿದೆ. ಕೃತಿಕಾ ಕೊಲೆ ಆದ ಮೇಲೆ ಮತ್ತೆ ಪ್ರೇಯಸಿಯನ್ನ ಈತ ಸಂಪರ್ಕಿಸಿದಾನೆ. ಮೊದಲ ಹೆಂಡತಿ ಮೃತಪಟ್ಟಿದ್ದಾಳೆ, ಮದುವೆ ಆಗೋಣ ಅಂತ ಹೇಳಿದ್ನಂತೆ. ಕೃತಿಕಾಳನ್ನ ಕೊಲೆ ಮಾಡಿರೋ ವಿಷಯ ನನಗೆ ಹೇಳಿರಲಿಲ್ಲ ಅಂತ ಪೊಲೀಸರ ಮುಂದೆ ಆ ಯುವತಿ ಸ್ಫೋಟಕ ವಿಚಾರಗಳನ್ನ ಹೇಳಿದಾಳೆ. ಡಾಕ್ಟರ್ ಮಹೇಂದ್ರ ಏನಿದ್ದಾರೆ, ಆತ ಹೈ ಡೋಸ್ ಆಫ್ ಅನಿಸ್ಥೀಷಿಯಾ ಇಂಜೆಕ್ಷನ್ ಕೊಟ್ಟು ಕೃತಿಕಾನ ಕೊಲೆ ಮಾಡಿದ. ಅದಾದ ಬಳಿಕ ಆಕೆಯ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಮಹೇಂದ್ರನ ಪ್ರೇಯಸಿ ಆಕೆ ಕೂಡ ಒಂದಷ್ಟು ವಿಚಾರಗಳನ್ನು ಹೇಳಿದಾಳೆ. ಜ್ಯೋತಿಷ್ಯದ ಪ್ರಕಾರ ಮೊದಲನೇ ಹೆಂಡತಿ ಸತ್ತೋಗ್ತಾಳೆ, ನಾವಿಬ್ಬರು ಮದುವೆ ಆಗೋಣ, ಆ ಥರದ್ದೆಲ್ಲ ಬಣ್ಣ ಬಣ್ಣದ ಮಾತುಗಳನ್ನು ಹೇಳಿ ಬುಟ್ಟಿಗೆ ಹಾಕ್ಕೊಂಡು ಅವರಿಂದ ಲಕ್ಷಾಂತರ ರೂಪಾಯಿ ಹಣ ಪೀಕಿದ್ದಾನೆ. ಈ ಎಲ್ಲ ವಿಚಾರ, ಆಮೇಲೆ ಈ ಕೊಲೆ ಮಾಡಿರೋ ವಿಚಾರ ಬಹಳ ಮುಖ್ಯವಾಗಿ, ಅದನ್ನ ನನ್ನ ಬಳಿ ಹೇಳಿಲ್ಲ ಅಂತ ಪೊಲೀಸರ ಮುಂದೆ ಆ ಯುವತಿ ಹೇಳಿಕೆಯನ್ನ ಕೊಟ್ಟಿದ್ದಾಳೆ.